ಎಸ್ ಗುರೂಜಿ, ಇದೀಗ ನಮ್ಮ ಜೊತೆ ಇನ್ನೊಬ್ಬರು ವೀಕ್ಷಕರಿದ್ದಾರೆ. ಅವರೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನನ್ನ ಹೆಸರು ಶಾಲಿನಿ, ನಮ್ಮ ಊರು ಚಿತ್ರದುರ್ಗ, ಹುಟ್ಟಿದ ದಿನಾಂಕ ಫೆಬ್ರವರಿ 15, 1995 ಬೆಳಗ್ಗೆ ಅಂತ ಹೇಳಿದ್ದಾರೆ. ಸರಿಯಾದ ಟೈಮನ್ನು ಮೆನ್ಷನ್ ಮಾಡಿಲ್ಲ. ನನ್ನ ಉದ್ಯೋಗದ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಕೇಳಿರುವಂಥದ್ದು. ಶಾಲಿನಿ ಅವರೇ, ನಿಖರವಾದ ಮಾಹಿತಿ ನಿಮಗೆ ಅಂತಲ್ಲ, ಯಾರಿಗೆ ಬೇಕಾದರೂ ಸಹ ನಾವು ಜ್ಯೋತಿಷ್ಯ ವಿಭಾಗದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿ ಹೇಳುವುದಾದರೆ ಖಂಡಿತ ಸಮಯ ಬೇಕು. ಇಲ್ಲ ಅಂತಾದರೆ ನಾವು ಹೇಳಿದಂತಹ ನಿಮ್ಮ ಜನನ ಸಮಯ ಸರಿ ಇಲ್ಲದಿದ್ದರೆ, ಈಗ ನಾನು ಪ್ರತಿದಿನ ತಮಗೆ ಹೇಳ್ತಾ ಬರ್ತಾ ಇದ್ದೇನೆ, ಜನನ ಸಮಯ ಆ ಆಧಾರದಿಂದ ನಮ್ಮೆಲ್ಲರ ಗ್ರಹಗಳು ಯಾವ ಫಲವನ್ನು ಕೊಡ್ತಾರೆ ಅಂತ ನಿಖರ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು. ಎರಡನೇದಾಗಿ, ನಿಮ್ಮ ನಕ್ಷತ್ರ ಸಂಧಿಕಾಲಗಳು ಆಗಿದ್ದರೆ, ನಿಮ್ಮ ನಕ್ಷತ್ರವೇ ಬದಲಾದರೆ ನೀವು ಆಸ್ತಿಕರನ್ನು ನಾವು ನಾಸ್ತಿಕರನ್ನಾಗಿ ಮಾಡಿದಾಗ ಆಗ್ತದೆ. ಯಾವಾಗ ಒಂದು ವ್ಯಕ್ತಿಗೆ ಮಾಹಿತಿಗಳು ಸಮರ್ಪಕವಾಗಿಲ್ಲವೋ ಅದರಿಂದ ಅವನು ನಿರಾಶ್ರಿತನೋ ಅಥವಾ ಅದರಿಂದ ಆಶ್ರಯವನ್ನು ಬಿಟ್ಟುಬಿಡ್ತಾನೆ. ಅದರಿಂದ ನೀವು ನೇರವಾಗಿ ನಿಮ್ಮ ಪರಿಸರದಲ್ಲಿರುವ ನಿಮಗೆ ಇಷ್ಟವಾದ ಗುರುಗಳ ಸಂದರ್ಶನವನ್ನು ಮಾಡಿ ಅದರಿಂದ ನೀವು ತಿಳ್ಕೊಳ್ಬೇಕಾದ ನಿಯಮವನ್ನು ತಿಳಿದುಕೊಂಡರೆ ಆವಾಗ ನಿಮಗೆ ಅದರ ಮೇಲೆ ನಂಬಿಕೆ ಬರ್ಬೋದು. ಅದರಿಂದ ನೀವು ಹೇಳಿದ ಡೇಟನ್ನು ನಾವು ಒಮ್ಮೆ ಹೇಳ್ತೇವೆ, ಆದರೂ ಸತ್ಯ ಅಂತ ನಾವು ಹೇಳುವುದಿಲ್ಲ. 15/2/1995 ಬೆಳಗ್ಗೆ ಅಂತ ಹೇಳಿದರೆ ಗೊತ್ತಿಲ್ಲ ಸಮಯ. ಆದರೂ ನಿಮ್ಮದು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ, ಬಹಳ ಗಡಿಬಿಡಿಯ ಹುಡುಗಿ ನೀವು. ಎಲ್ಲವೂ ಬೇಗ ಬೇಗ ಆಗಬೇಕು, ಯಾವುದನ್ನು ತಕ್ಷಣ ಮಾಡಬೇಕು. ಈ ಗಡಿಬಿಡಿಯಲ್ಲೇ ಕೆಲವು ಸಮಸ್ಯೆಗಳನ್ನು ಮಾಡಿಕೊಂಡಂತಹ ಲಕ್ಷಣಗಳು ನಿಮ್ಮ ಜಾತಕದಲ್ಲಿ ನನಗೆ ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ಗಡಿಬಿಡಿ ಮಾಡಬಾರ್ದು, ತಕ್ಷಣ ನಿರ್ಧಾರವನ್ನು ತಗೊಳ್ಬಾರ್ದು. ನಿಧಾನಗತಿಯಲ್ಲಿ ನಿರ್ಧಾರವನ್ನು ಆಲೋಚನೆ ಮಾಡಿ ತಗೊಳ್ಬೇಕು. ಅದರಿಂದ ನಿಮ್ಮದು ಆಶ್ಲೇಷ ನಕ್ಷತ್ರದವರೆಗೆ ಬಹಳ ಶೀಘ್ರಗತಿಯಲ್ಲಿ ಕೋಪ ಸ್ಟಾರ್ಟ್ ಆಗುವುದು. ನಿಮ್ಮ ಇಷ್ಟದ ಮತ್ತು ನಿಮ್ಮ ಭಾವನೆಯ ವಿರುದ್ಧವಾಗಿ ಇನ್ನೊಬ್ಬ ಮಾತಾಡಿದ್ದಾನೆ ಅಂತಾದರೆ ನೀವು ಬೇಗ ಬುಸುಗುಡುವ ಸ್ವಭಾವ ಇರುತ್ತೆ ನಿಮಗೆ. ಅದರಿಂದ ನಿಮಗೆ ನಾವು ಹೇಳುವುದು ಸ್ವಲ್ಪ ಕಷ್ಟವೇ. ಯಾಕೆಂದರೆ ನಾವು ಟಿ ವಿಯಲ್ಲಿ ಹೇಳಿದ್ದು ನನಗೆ ಸರಿಯಾಗಲಿಲ್ಲ, ಎಲ್ಲರೂ ಹಾಗೇನೆ ಏನೆಲ್ಲ ಬಂದುಬಿಡುತ್ತೆ. ಅದಕ್ಕೆ ನಾವು ಇಷ್ಟಪಡುವುದಿಲ್ಲ. ಅದರಿಂದ ನೀವು ನಿಮ್ಮ ಮಾಹಿತಿಯನ್ನು ಇನ್ನೊಮ್ಮೆ ನಿಖರವಾಗಿ ತಿಳಿದು ನಮಗೆ ಕಳಿಸಿ, ಆವಾಗ ನಮಗೆ ಆದಷ್ಟು ನಿಖರತೆಯ ಮಾರ್ಗದರ್ಶನವನ್ನು ಕೊಡುವ ಪ್ರಯತ್ನವನ್ನು ನ್ಯೂಸ್ 18 ಕನ್ನಡದ ಪರವಾಗಿ ನಾವು ಮಾಡ್ತೇವೆ ಅಂತ ಹೇಳ್ತೇನೆ. ನಮಸ್ಕಾರ. ಹಾಗೆಯೇ ನಮ್ಮ ವೀಕ್ಷಕರು ಮಂಗಳೂರಿನಿಂದ ಚೈತ್ರ ಅನ್ನೋರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಹುಟ್ಟಿರುವಂಥದ್ದು 23/7/2009 ರಾತ್ರಿ 11:30 ಸುಮಾರಿಗೆ ಹುಟ್ಟಿರುವಂತಹ ಸಮಯ. ನನ್ನ ಮುಂದಿನ ಭವಿಷ್ಯ ಓದುವುದರಲ್ಲಿ ಹೇಗಿದೆ ಗುರುಗಳೇ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಗುರೂಜಿ. 23/7/2009 11:30 ರಾತ್ರಿಯಲ್ಲಿ ಜನನಾಗಿದ್ದೀರಾ. ಮಘ ನಕ್ಷತ್ರ ಸಿಂಹರಾಶಿಯಲ್ಲಿ ಜನನಾಗಿದ್ದೀರಾ ಚೈತ್ರವರೇ. ನಾವು ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ವಿಶೇಷವಾಗಿ ಶುಕ್ರ ಮಹಾರ್ದಶೆ ನಡೀತಾ ಇದೆ. ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರುವಂತಹ ಭುಕ್ತಿ ಕಾಲವನ್ನು ನೋಡಿದರೆ ಈಗ ರಾಹು ಭುಕ್ತಿ ನಡೀತಾ ಇದೆ. ಯಾವತ್ತಿನಿಂದ? ಹೋದ ವರ್ಷ ಆಗಸ್ಟ್ ತಿಂಗಳಿಂದ. ಇದು 17/8/2026 ರಾಹು ಭುಕ್ತಿ, ಶುಕ್ರದಶ ರಾಹು ಭುಕ್ತಿ. ಹೇಗಿದೆ ನಿಮ್ಮ ಜಾತಕದಲ್ಲಿ ಈ ಎರಡು ಗ್ರಹಗಳನ್ನು ಅಂತ ನಾವೇನಾದರೂ ನೋಡಿದರೆ, ವಿದ್ಯಾ ವ್ಯಾಸಂಗದ ಬಗ್ಗೆ ಕೇಳಿದ್ದೀರಾ. ವಿದ್ಯಾಸ್ಥಾನದಲ್ಲಿ ನಿಪುಣ ಯೋಗ ನಾವು ಎರಡು ರೀತಿಯಲ್ಲಿ ನೋಡ್ತೇವೆ. ವಿದ್ಯಾವಂತರ ಜಾತಕ ಯಾವುದು, ಬುದ್ಧಿವಂತರ ಜಾತಕ ಯಾವುದು ಅಂತ. ನೀವು ಬುದ್ಧಿವಂತರು ಇದ್ದೀರಾ, ಬಿಡಿ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಗುರುಭುಕ್ತಿ ಬರುತ್ತೆ, ಅಲ್ಲಿ ನೀವು ವಿದ್ಯೆಯನ್ನು ವಿದೇಶದಲ್ಲಿಯೋ ದೂರದಲ್ಲಿಯೋ ಪರಸ್ಥಳದಲ್ಲಿಯೋ ಅಥವಾ ಇದ್ದ ಸ್ಥಳದಿಂದ ದೂರವಾಗಿ ಹೋಗಿ ಅಧ್ಯಯನ ಮಾಡುವ ಯೋಗ ನಿಮ್ಮ ಜಾತಕದಲ್ಲಿ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಿಂದ ನಿಮ್ಮ ವ್ಯಾಸಂಗವು ಶುಕ್ರನು ದೋಷಪ್ರದವಾದ ಫಲವನ್ನು ಕೊಡುವುದಿಲ್ಲ. ಆದರೆ ಸ್ನೇಹಿತರ ವಿಚಾರದಲ್ಲಿ ಜಾಗ್ರತೆ. ತೃತೀಯ ಸ್ಥಾನದಲ್ಲಿರುವಂತಹ ಭೃಗು ಅಂಗಾರಕ ಯೋಗ ನಾವು ಚೆನ್ನಾಗಿದ್ದರೂ ನಮ್ಮ ಒಳಗಿರುವಂತಹ ಅಥವಾ ನಮ್ಮೊಂದಿಗಿರುವಂತಹ ಎಲ್ಲವೂ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಂಬಿಕೆಯನ್ನು ದೂರ ಇಡಿ. ಇದರಿಂದ ನಿಮಗೆ ನಿಮ್ಮ ವ್ಯಾಸಂಗದ ಮಧ್ಯದಲ್ಲಿ ಅಡಚಣೆಗಳು ಎದುರಾಗುವ ಎಲ್ಲ ಲಕ್ಷಣಗಳು ಇದರಲ್ಲಿದೆ. ಅದೇ ಪಂಚಮದಲ್ಲಿರುವ ಕೇತು. ಪಂಚಮದ ರಾಹು ಇದ್ದರೆ ದೋಷ ಇಲ್ಲ. ಕೇತು ಬಂದಾಗ ಸ್ವಲ್ಪ ವಿದ್ಯೆಗೆ ಅಡಚಣೆಯನ್ನು ನಿಮ್ಮ ಸ್ವಯಂಕೃತ ಬುದ್ಧಿಯಿಂದ ಆದಂತಹ ಅಥವಾ ನಾವು ತೆಗೆದುಕೊಂಡ ನಿರ್ಧಾರವೇ ನಮಗೆ ಅಸಮಾಧಾನವಾಗುವ ಗುಣ ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಇದೇ ಬೆನಿಫಿಟ್. ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನಿಮ್ಮಷ್ಟು ದೊಡ್ಡ ವಿದ್ವತ್ತು
ಅಥವಾ ನಿಮ್ಮಷ್ಟು ದೊಡ್ಡ ಉನ್ನತ ವ್ಯಾಸಂಗ ಮಾಡಿದವರು ನಿಮ್ಮ ವಂಶದಲ್ಲಿ ಯಾರೂ ಇರಲಿಕ್ಕಿಲ್ಲ ಅಂತ ಹೇಳ್ತೇನೆ ನಾನು. ಎಷ್ಟು ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಕಾಲ ಬಂದಾಗ ನಂಬಿಕೆ ಬರಲಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಸಾಧನೆ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ. ನಮಸ್ಕಾರ. ಹಾಗೆ ಇನ್ನೊಬ್ಬರು ವೀಕ್ಷಕರು ಬೆಂಗಳೂರಿನಿಂದ ಮೆಸೇಜನ್ನು ಮಾಡಿದ್ದಾರೆ. ಗಿರೀಶ್ ಅನ್ನೋರು ಬೆಂಗಳೂರಿನಿಂದ 12/6/1982 ರಾತ್ರಿ 10:30 ಇದು ಇವರ ಹುಟ್ಟಿದ ಸಮಯ. ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಿಲ್ಲ, ಏನಂತ ಅರ್ಥ ಆಗ್ತಿಲ್ಲ ಗುರೂಜಿ, ಏನಾದರೂ ಸಮಸ್ಯೆ ಇದ್ದರೆ ತಿಳಿಸಿ ಅಂತ ಕೇಳಿದ್ದಾರೆ ಗುರೂಜಿ. 12/6/82 ಅಂದರೆ ನಿಮ್ಮದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಆಗಿರುತ್ತೆ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ದಶೆ ನಡೀತಾ ಇದೆ. ನಿಮ್ಮ ರಾಶಿಯ ಅಧಿದೇವತೆಯಾದ ಶನಿ 14/11/2036 ಈಗ ನಡೀತಾ ಇರುವಂತಹ ಸಮಯ 26/7/23 ಹೋದ ವರ್ಷ ಜುಲೈಯಿಂದ ಈಗ ನಾವು ಜುಲೈ ಪ್ರಾರಂಭದಲ್ಲಿದ್ದೇವೆ. ಇಲ್ಲಿಯವರೆಗೆ 1 ವರ್ಷ ಆಯಿತು. ಶನಿ ದಶಾ ಕೇತು ಭುಕ್ತಿ. ನಿಮ್ಮ ಜಾತಕದಲ್ಲಿ ಈ ಶನಿ ಮತ್ತು ಕೇತು ಒಳ್ಳೆಯದಿಲ್ಲ. ನೀವು ಕೇಳಿದ್ದೀರಿ ಅಂತಲ್ಲ, ಇಲ್ಲಿ ಲಗ್ನಾತು ವ್ಯಯ ರಾಶಿಯಲ್ಲಿ ಕೇತು, ಪಾಪಗ್ರಹ ವ್ಯಯದಲ್ಲಿ ಬಂದರೆ ಪತನ ಯೋಗ ಅಂತ ಹೇಳಿದ್ದಾರೆ. ಪತನ ಅಂದರೆ ನಷ್ಟವಾಗುವಿಕೆ, ವೈರಾಗ್ಯದಿಂದ ಕೂಡಿರುವಿಕೆ, ಇದ್ದಂಥ ಸಂಪತ್ತನ್ನು ಪೂರ್ವಾಪರ ನೋಡದೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ನಷ್ಟವಾದಂತಹ ಯೋಗಗಳು, ಅಥವಾ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತನ್ನೂ ಕಳೆದುಕೊಳ್ಳುವಂತಹ ನಿಯಮಗಳನ್ನು ನೀವು ಮನಸ್ಸಿಗೆ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದೀರಾ. ಸಂಸಾರಿಕದಲ್ಲಿ ಅಸಮಾಧಾನಗಳನ್ನು ಹೊಂದುವಂಥ ಯೋಗಾದಿಗಳು, ಒಟ್ಟಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ವಿಶೇಷವಾದಂತಹ ಗುಣ, ಅಸಮಾಧಾನದ ಗುಣ, ಕ್ರೋಧದ ಗುಣಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇದ್ದ ಸ್ಥಳದಿಂದ ದೂರವಾಗಿ ವಾಸಿಸುವಂಥ ಯೋಗಾದಿಗಳು ಉಂಟಾಗುತ್ತೆ. ಏನಾದರೂ ಒಳ್ಳೆಯ ಸಮಯ ನಿಮಗೆ ಬರಬೇಕು ಅಂದರೆ ಶುಕ್ರ ಭುಕ್ತಿ ಬರಬೇಕು. ಹಾಗಾದರೆ ನಾಡಿದ್ದು ಜುಲೈ ತಿಂಗಳು ದಾಟಬೇಕು. ನಾನೀಗ ತಾನೇ ಹೇಳಿದ್ದೇನೆ, ಕೇತು ಭುಕ್ತಿ ದಾಟಿದರೆ ಅದರ ಮೇಲೆ ನಿಮಗೆ ಪ್ರಾಪ್ತಿಯಾಗುವಂತಹ ಶನಿ ದಶಾ ಶುಕ್ರ ಭುಕ್ತಿ ಒಳ್ಳೆಯ ಸಮಯ ಪ್ರಾರಂಭ ಆಗುತ್ತೆ. ಯಾವಾಗ ಬರೆದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 5/9/2024 ಸೆಪ್ಟೆಂಬರ್ ತಿಂಗಳು 5 ದಾಟಬೇಕು. ಅದರ ಮೇಲೆ ನಿಮಗೆ ಹೊಸ ಬದಲಾವಣೆಗಳು ಉಂಟಾಗುವ ಲಕ್ಷಣಗಳು ನಿಮ್ಮ ಜಾತಕದಲ್ಲಿ ಕಾಣಿಸುತ್ತೆ. ಅದರಿಂದ ಈ ಶುಕ್ರ ಭುಕ್ತಿಯಲ್ಲಿ ಬೇರೆ ಬೇರೆ ಜುಗಾರಿ ಅಥವಾ ನಾವೀಗೇನು ಶೇರ್ ಮಾರ್ಕೆಟ್ ಅಂತ ಹೇಳ್ತೇವೆ, ಇಂತಹ ವಿಷಯಗಳಲ್ಲಿ ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ನೀವು ಬೇರೆ ಬೇರೆ ರೀತಿಯ ಮೂಲದ 10ಕ್ಕೆ 25 10ಕ್ಕೆ 100 ಅಂತ ಹೇಳುವ ಗುಣದಿಂದಾಗಿ 10ಕ್ಕೆ 10 ಕಳ್ಕೊಂಡಂಥ ಸಾಧ್ಯತೆಗಳಿದೆ. ಅದರಿಂದ ಈ ಸಂದರ್ಭದಲ್ಲಿ ಶ್ರಮದಾನದ ಮುಖೇನ ನಿತ್ಯ ಜೀವನದಲ್ಲಿ ನಿತ್ಯ ಶ್ರಮಕ್ಕನುಗುಣವಾದ ಸಂಪತ್ತುಗಳು ನೀವು ಪಡೆದಾಗ ಮಾತ್ರ ಧನ್ಯತೆಯಾದ ಬದುಕು ಮಾಡಲಿಕ್ಕೆ ಸಾಧ್ಯ. ಆ ಯೋಗ ಇರುವುದು ನಿಮ್ಮ ಜಾತಕದಲ್ಲಿ. ಅದರಿಂದಾಗಿ ಕೆಲವೊಮ್ಮೆ ನಾವು ಸಮಯವನ್ನು ನೋಡಿ ನಿರ್ಧಾರ ಮಾಡಬೇಕು. ಈ ಕ್ರಮವನ್ನು ನೀವು ಅನುಕರಣೆ ಮಾಡಿ ಶನಿಯ ಆರಾಧನೆಯನ್ನು ನಿರಂತರವಾಗಿ ಮಾಡಿ ಒಳ್ಳೆಯದಾಗುತ್ತೆ. ನಮಸ್ಕಾರ.